ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡಲು ಮರಿಬೇಡಿ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 10ರಲ್ಲಿ ಈ ವಾರದ ಎಲ್ಲಾ ಟಾಸ್ಕ್ಗಳು ಮುಗಿದು ಕೊನೆಯಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ನಡೆಯಿತು. ಬಿಗ್ ಬಾಸ್ ಮನೆಗೆ ಬರುವ ಎಲ್ಲಾ ಸ್ಪರ್ಧಿಗಳಿಗೂ ತಾವು ಕ್ಯಾಪ್ಟನ್ ಆಗಬೇಕು ಎಂದು ಆಸೆ ಇರುತ್ತದೆ. ಕೆಲವು ಸ್ಪರ್ಧಿಗಳು ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಆಟ ಆಡಿ ಕೊನೆಯ ಹಂತಕ್ಕೆ ಬಂದಾಗ ಸೋತದ್ದೂ ಉಂಟು. ಈ ಬಾರಿ ಕೂಡ ಎಲ್ಲಾ ಸ್ಪರ್ಧಿಗಳು ಕ್ಯಾಪ್ಟನ್ಸಿ ಪಟ್ಟ ಪಡೆದುಕೊಳ್ಳುವುದಕ್ಕೆ ಹರಸಾಹಸ ಮಾಡಿ ಟಾಸ್ಕ್ ಆಡಿದ್ದಾರೆ. ಆದರೆ 11ನೇ ವಾರ ಮುಗಿಯುತ್ತಿರುವ ಕೊನೆಯಲ್ಲಿ ನಮ್ರತಾ ಅವರು ಕ್ಯಾಪ್ಟನ್ ಆಗಿದ್ದಾರೆ. ನಮ್ರತಾ ಅವರು ಈ ಬಾರಿ ಬಿಗ್ ಮನೆಯಲ್ಲಿ ಆಯ್ಕೆಯಾದ 2ನೇ ಲೇಡಿ ಕ್ಯಾಪ್ಟನ್ ಆಗಿದ್ದಾರೆ. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ನಡುವೆ ಪಾಯಿಂಟ್ಸ್ಗಾಗಿ ಕಿತ್ತಾಟ ನಡೆದಿತ್ತು. ಆಗ ನಮ್ರತಾ, ನಾವು ಎಷ್ಟೇ ಚೆನ್ನಾಗಿ ಆಡಿದರೂ ಕ್ಯಾಪ್ಟನ್ ರೇಸ್ಗೆ ಬರೋಕೆ ಸಾಧ್ಯವಿಲ್ಲ ಎಂದು ಬೇಸರ ಮಾಡಿಕೊಂಡಿದ್ದರು. ಅದು ಅಲ್ಲದೆ ನಮ್ರತಾ ಅವರನ್ನ ಸಂಗೀತ ಕ್ಯಾಪ್ಟನ್ಸಿಗೆ ಪುಷ್ ಮಾಡಲ್ಲ ಎಂದು ತನಿಷಾ, ವಿನಯ್ ಮತ್ತು ಟೀಮ್ ಭಾವಿಸಿದ್ದರು. ಆದರೆ ಸಂಗೀತ ನಮ್ರತಾ ಅವರಿಗೆ ಹೆಚ್ಚು ಪಾಯಿಂಟ್ಸ್ ನೀಡಿ ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಅವಕಾಶ ಮಾಡಿಕೊಟ್ಟರು. ಅದು ಅಲ್ಲದೆ ಪ್ರತಾಪ್ ಅವರು ಕೆಲವು ವಾರಗಳ ಹಿಂದೆ ನಮ್ರತಾ ಅವರನ್ನು ಕ್ಯಾಪ್ಟನ್ಸಿ ಓಟದಿಂದ ಹೊರಗೆ ಇಟ್ಟಿದ್ದರು. ಆಗ ನಮ್ರತಾ ಕಣ್ಣೀರು ಹಾಕಿದ್ದರು. ಇದೇ ಕಾರಣಕ್ಕೆ ಪ್ರತಾಪ್ ಅವರು ನಮ್ರತಾ ಅವರಿಗೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಪುಷ್ ಮಾಡಿದರು. ತಮಗೆ ಪಾಯಿಂಟ್ಸ್ ಬೇಡ ಎಂದು ಹೇಳಿ ನಮ್ರತಾಗೆ ಹೆಚ್ಚಿನ ಪಾಯಿಂಟ್ಸ್ ಸಿಗುವಂತೆ ಮಾಡಿದ್ದರು. ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯ ಎಂದರೆ ಪ್ರತಾಪ್ ಹಾಗೂ ಸಂಗೀತರನ್ನು ಕಂಡರೆ ನಮ್ರತಾ ಅವರಿಗೆ ಕೋಪ ಇತ್ತು. ಈ ಹಿಂದೆ ಸಂಗೀತ ಈಸ್ ಡೆಡ್ ಫಾರ್ ಮೀ ಎಂದು ವಿನಯ್ ಹೇಳಿದ್ದಾಗ ನನಗೂ ಅಷ್ಟೇ ಎಂದು ನಮ್ರತಾ ಕೂಡ ಹೇಳಿದ್ದರು. ಇನ್ನು ಪ್ರತಾಪನ್ನು ಕಂಡ್ರೆ ನಮ್ರತಾ ಉರಿದು ಬೀಳ್ತಾ ಇದ್ರು. ಆದರೆ ಈಗ ನಮ್ರತಾ ಕ್ಯಾಪ್ಟನ್ ಆಗುವುದರ ಹಿಂದೆ ಅದೇ ಸಂಗೀತ ಮತ್ತು ಪ್ರತಾಪ್ ಅವರ ಪಾತ್ರ ತುಂಬಾನೇ ಇದೆ. ಹಾಗೆ ನಮ್ರತಾ ಕೂಡ ಈ ವಾರದ ಟಾಸ್ಕ್ಗಳಲ್ಲಿ ಉತ್ತಮವಾಗಿ ಆಡಿದ್ದರು. ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಒಟ್ಟು 4 ಜನ ಇದ್ದರು: ಕಾರ್ತಿಕ್, ವಿನಯ್, ಸಂಗೀತ ಮತ್ತು ನಮ್ರತಾ. ಇದರಲ್ಲಿ ವಿನಯ್ ಮೊದಲ ಸ್ಥಾನ ಪಡೆದರೆ ನಮ್ರತಾ 2ನೇ ಸ್ಥಾನ ಪಡೆದಿದ್ದರು. ನಂತರ ಕೊನೆಯಲ್ಲಿ ವಿನಯ್ ಹಾಗೂ ನಮ್ರತಾ ಇವರಲ್ಲಿ ಮನೆ ಮಂದಿಯ ಒಮ್ಮತದ ಆಯ್ಕೆಯ ಮೇಲೆ ನಮ್ರತಾ ಮನೆಯ ಕ್ಯಾಪ್ಟನ್ ಆದರು. 2 ವಾರಗಳಿಂದ ಬೀಗ ಹಾಕಿದ್ದ ಕ್ಯಾಪ್ಟನ್ ರೂಮ್ ಅನ್ನು ನಮ್ರತಾ ಅವರು ಬೀಗ ತೆಗೆದರು. ಇನ್ನು ನಮ್ರತಾ ಅವರ ಕ್ಯಾಪ್ಟನ್ ಆಗಿದ್ದಕ್ಕೆ ಮನೆ ಮಂದಿಗೆಲ್ಲ ಖುಷಿ ಇತ್ತು. ಸ್ನೇಹಿತರೆ, ಇನ್ನೊಂದು ಮುಖ್ಯ ವಿಷಯ ಎಂದರೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ವಾರ ಯಾರು ಕಳಪೆ ಮತ್ತು ಯಾರು ಉತ್ತಮ ಎಂಬುದು ತೀರ್ಮಾನ ಆಗುತ್ತದೆ. ಮನೆ ಮಂದಿಯ ಅಭಿಪ್ರಾಯದ ಆಧಾರದಲ್ಲಿ ಒಬ್ಬರಿಗೆ ಕಳಪೆ ಮತ್ತು ಇನ್ನೊಬ್ಬರಿಗೆ ಉತ್ತಮ ಎಂಬ ಪಟ್ಟವನ್ನು ನೀಡಲಾಗುತ್ತದೆ. ಹಾಗಾಗಿ ಈ ವಾರ ಸಂಗೀತ ಅವರಿಗೆ ಕಳಪೆ ಪಟ್ಟ ನೀಡಲಾಗಿತ್ತು. ಇನ್ನು ಈ ವಾರದ ಉತ್ತಮ ಪಟ್ಟವನ್ನು ವಿನಯ್ ಪಡೆದುಕೊಂಡಿದ್ದರು. ಆದರೆ ಕಳಪೆ ಪಟ್ಟ ನೀಡಿದ್ದಕ್ಕೆ ಸಂಗೀತ ಅವರಿಗೆ ಬೇಸರ ಉಂಟಾಗಿದೆ. ಸಂಗೀತ ಅವರು ಈ ವಾರ ಕ್ಯಾಪ್ಟನ್ಸಿ ರೇಸ್ನಲ್ಲಿ ಚೆನ್ನಾಗಿ ಆಡಿದ್ದರು. ಅದು ಅಲ್ಲದೆ ಹೆಚ್ಚಿನ ಪಾಯಿಂಟ್ಸ್ ಕೂಡ ಅವರು ಪಡೆದುಕೊಂಡಿದ್ದರು. ತುಕಾಲಿ ಅವರು ಈ ವಾರ ಉತ್ತಮ ಪ್ರದರ್ಶನ ನೀಡಿರಲಿಲ್ಲ. ಅವರಿಗೆ ಕಳಪೆ ನೀಡಬೇಕಿತ್ತು ಎಂದು ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಸಂಗೀತ ಅವರನ್ನು ಮನೆಯಲ್ಲಿ ಕೆಲವು ಸ್ಪರ್ಧಿಗಳು ಟಾರ್ಗೆಟ್ ಮಾಡುತ್ತಿದ್ದಾರೆ ಎಂದು ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ, ಫಿನಾಲೆ ಹತ್ತಿರವಾಗುತ್ತಿರುವುದರಿಂದ ಬಿಗ್ ಮನೆಯಲ್ಲಿ ಮುಂದಿನ ವಾರಗಳಲ್ಲಿ ಟಾಸ್ಕ್ಗಳು ತುಂಬಾ ಟಫ್ ಆಗುವ ಸಾಧ್ಯತೆಗಳಿವೆ. ಹಾಗಾಗಿ ಸ್ಪರ್ಧಿಗಳು ಯಾವ ರೀತಿಯಲ್ಲಿ ತಮ್ಮ ಉತ್ತಮ ಪ್ರದರ್ಶನವನ್ನು ನೀಡುತ್ತಾರೆ ಎಂದು ಕಾದು ನೋಡಬೇಕಿದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.